Hello students, welcome to IFRS classes. In this video we are going to work out a problem from borrowing cost, that is IAS 23, which has appeared in your Bangalore University examination of December 2019. So this is a question paper problem for 7 marks. Now let us see the question. Calculate the borrowing cost of Excel Limited. Adu company hesaru. So we are going to calculate the borrowing cost of that company. There are different types of borrowings made by that company. Number 1, 8 crores arranged by issuing 8% debentures repayable after 10 years. 8 crore rupees worth of debentures has been issued by this company. Rate of interest is 8% and that debentures is repayable. ಅಂದರೆ ಅದನ್ನು ವಾಪಸ್ ಕೊಟ್ಬಿಡ್ತಾರೆ. ಈಗ ಸಾಲ ತಗೊಳ್ತಾ ಇದ್ದಾರೆ ಡಿಬೆಂಚರ್ ಹೋಲ್ಡರ್ಸ್ ಹತ್ರ. 8 ಕೋಟಿ ರೂಪಾಯಿಯಷ್ಟು ಡಿಬೆಂಚರ್ಸನ್ನು ಇವರು ಇಶ್ಯೂ ಮಾಡ್ತಿದ್ದಾರೆ. ಈಗ ಅದಕ್ಕೆ ವರ್ಷ ಈ ಕಂಪನಿ ಕೊಡಬೇಕಾಗಿರೋ ಬಡ್ಡಿ ಬಂದು 8%. ಅದನ್ನು ಅಸಲು ಯಾವಾಗ ವಾಪಸ್ ಕೊಡ್ತಾರೆ, ಪ್ರಿನ್ಸಿಪಲ್ ರೀಪೇಮೆಂಟ್ ಆಫ್ ಡಿಬೆಂಚರ್ಸ್ ಯಾವಾಗ ಆಗುತ್ತೆ ಅಂತಂದರೆ ಆಫ್ಟರ್ 10 years ದ ಡಿಬೆಂಚರ್ಸ್ ವಿಲ್ ಬಿ ರಿಡೀಮ್ಡ್ ಮೀನ್ಸ್ ಪೇಯ್ಡ್ ಬ್ಯಾಕ್. ಸೊ ದಟ್ ಈಸ್ ಫಸ್ಟ್ ಕೈಂಡ್ ಆಫ್ ಬಾರೋಯಿಂಗ್ ಮೇಡ್ ಬೈ ದಿಸ್ ಎಕ್ಸೆಲ್ ಲಿಮಿಟೆಡ್. ದ ಸೆಕೆಂಡ್ ಒನ್ ಈಸ್ 3 crores ಲೋನ್ ಟೇಕನ್ ಫ್ರಮ್ IDBI, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಅಲ್ಲಿಂದ ಎಷ್ಟು ತಗೊಂಡಿದ್ದಾರೆ ಅಂತ ನೋಡಿದ್ರೆ 3 crores. And the term of the loan is 10 years. That means after 10 years they have to repay that loan. And what is the interest rate of that loan? That is 10%. ನೋಡಿ, ಸೆಕೆಂಡ್ ಲೋನು ತಗೊಂಡಿರೋದು ಎಲ್ಲಿಂದ? IDBI. ಎಷ್ಟು ವರ್ಷಕ್ಕಾಗಿ ತಗೊಂಡಿದ್ದಾರೆ? 10 years. ಲೋನ್ ಅಮೌಂಟ್ ಈಸ್ 3 crores. ಇಂಟ್ರೆಸ್ಟ್ ಅಮೌಂಟ್ ಈಸ್ 10% per annum. 10. Number 3 crores overdraft from Canara Bank. ಕೆನರಾ ಬ್ಯಾಂಕಿಂದ 3 ಕೋಟಿ ರೂಪಾಯಿಗಳಷ್ಟು BOD ಬ್ಯಾಂಕ್ ಓವರ್ ಡ್ರಾಫ್ಟನ್ನು ಪಡೆದುಕೊಂಡಿದ್ದಾರೆ. ಅದರ ಮೇಲೆ ಬಡ್ಡಿ ಎಷ್ಟಪ್ಪ ಅಂದರೆ 10%. ಆ್ಯಂಡ್ ಹಿಯರ್ ಯು ಸಿ ದ ಅರ್ಲಿಯರ್ 2 ಲೋನ್ಸ್ ಡಿಬೆಂಚರ್ಸ್ ಮೇಲೆ ರೀಪೇಯಬಲ್ ಆಫ್ಟರ್ 10 years ಅಂತ ಕೊಟ್ಟಿದ್ದಾರೆ. ಆ್ಯಂಡ್ IDBIಯಲ್ಲಿ ತೊಗೊಂಡಿರುವಂತಹ ಲೋನ್ಗೂ ಕೂಡ 10 years ಆದಮೇಲೆ ರೀಪೇಮೆಂಟ್ ಇದೆ. ಮತ್ತು ಈ ಓವರ್ ಡ್ರಾಫ್ಟ್ಗೆ ಯಾಕೆ ಸರ್ ರೀಪೇಮೆಂಟ್ ಕೊಟ್ಟಿಲ್ಲ? ಸಿ, ಓವರ್ ಡ್ರಾಫ್ಟ್ ಈಸ್ ನಾಟ್ ಎ ಟರ್ಮ್ ಲೋನ್. It is a temporary financial arrangement between the customer and the bank, wherein the customer can take the amount, withdraw the amount over and above his balance, and he can keep on paying back that to the bank. So it is a continuous arrangement. Therefore ಅದಕ್ಕೆ repayment period ಏನು ಇರೋದಿಲ್ಲ. ಎಷ್ಟು ಸಲ ಬೇಕಾದರೂ ಅದನ್ನು ತಗೊಳ್ತಾ ಇರ್ಬೋದು, ಕಟ್ತಾ ಇರ್ಬೋದು. ಸೊ ಇಟ್ಸ್ ಅ ಟೆಂಪರರಿ ಫೈನಾನ್ಷಿಯಲ್ ಅರೇಂಜ್ಮೆಂಟ್. ಸೊ ಅದು ಎಷ್ಟು ತೊಗೊಂಡಿದ್ದಾರೆ? 3 ಕೋಟಿ ಎಷ್ಟು ತೊಗೊಂಡಿದ್ದಾರೆ. ಅದಕ್ಕೆ ಇಂಟ್ರೆಸ್ಟ್ ಎಷ್ಟಿದೆ ಅಂದರೆ 10% per annum ಇದೆ. ದೆನ್ ಸೊ ಈ 3 ಕೂಡ ಡಿಫ್ರೆಂಟ್ ಟೈಪ್ಸ್ ಆಫ್ ಲೋನ್ಸ್ ಟೇಕನ್ ಬೈ ದ ಎಕ್ಸೆಲ್ ಲಿಮಿಟೆಡ್. ದಿ ಅದರ್ ಇನ್ಫಾರ್ಮೇಷನ್ ಗಿವನ್ ದೇರ್, ಇಫ್ ಯು ಅಬ್ಸರ್ವ್, ಕಾಸ್ಟ್ ಆಫ್ ಇಶ್ಯೂ ಆಫ್ ಡಿಬೆಂಚರ್ಸ್ ಈಸ್ 15 lakhs. ಕಾಸ್ಟ್ ಆಫ್ ಇಶ್ಯೂಯಿಂಗ್ ಡಿಬೆಂಚರ್ಸನ್ನು ಅಡ್ವರ್ಟೈಸ್ ಮಾಡಬೇಕು, ಅದರ ಅಪ್ಲಿಕೇಶನ್ಸನ್ನು ರಿಸೀವ್ ಮಾಡ್ಕೋಬೇಕು, ಪಬ್ಲಿಕ್ಗೆ ಅದರ ಒಂದು ಅರಿವು ಮೂಡಿಸಬೇಕು. ದೆನ್ ಯು ಶುಡ್ ಕಲೆಕ್ಟ್ ದ ಮನಿ ಫ್ರಮ್ ದ ಪಬ್ಲಿಕ್, ಯು ಶುಡ್ ಗಿವ್ ದೆಮ್ ದ ಡಿಬೆಂಚರ್ ಬಾಂಡ್ಸ್. ಸೊ ಇಟ್ ಟೇಕ್ಸ್ ಎ ಲಾಟ್ಸ್ ಆಫ್ ಟೈಮ್ ಆ್ಯಂಡ್ ಎಫರ್ಟ್. ಸೊ ದೇರ್ ವಿಲ್ ಬಿ ಎ ಕಾಸ್ಟ್ ಫ್ಯಾಕ್ಟರ್ ಆಲ್ಸೋ. ಡಿಬೆಂಚರ್ಸನ್ನು ಇಶ್ಯೂ ಮಾಡೋದಕ್ಕೆ ಒಂದಷ್ಟು ಖರ್ಚಾಗುತ್ತೆ ಕಂಪನಿಗೆ. ಆ ಖರ್ಚನ್ನೇ ಇಲ್ಲಿ ಕಾಸ್ಟ್ ಆಫ್ ಇಶ್ಯೂ ಆಫ್ ಡಿಬೆಂಚರ್ಸ್ ಅಂತ ಹೇಳ್ತಿದ್ದಾರೆ. 15 lakhs ರೂಪೀಸ್ವರೆಗೂ ಅವರಿಗೆ ಖರ್ಚಾಗಿದೆ. Any cost incurred for the purpose of taking a loan or the purpose of raising finance for the company, that is considered as borrowing cost under Indian Accounting Standard number 23 and even under International Accounting Standard number 23 ಯಲ್ಲೂ ಕೂಡ ಲೋನ್ ತಗೊಳ್ಳೋದಕ್ಕೆ ಆಗುವಂತಹ ಖರ್ಚುಗಳನ್ನು, ಅದು ಪ್ರೊಸೆಸಿಂಗ್ ಫೀಸ್ ಆಗ್ಬೋದು, ಕನ್ಸಲ್ಟೆನ್ಸಿ ಚಾರ್ಜಸ್ ಆಗ್ಬೋದು, ಬ್ರೋಕರೇಜ್ ಆಗ್ಬೋದು, ಕಮಿಷನ್ ಆಗ್ಬೋದು, ಡಾಕ್ಯುಮೆಂಟೇಷನ್ ಫೀಸ್ ಆಗ್ಬೋದು, ಲೀಗಲ್ ಎಕ್ಸ್ಪೆನ್ಸಸ್ ಆಗ್ಬೋದು, ಕಾಸ್ಟ್ ಆಫ್ ಡಿಬೆಂಚರ್ಸ್, ಕಾಸ್ಟ್ ಆಫ್ ಇಶ್ಯೂ ಆಫ್ ಡಿಬೆಂಚರ್ಸ್ ಆಗ್ಬೋದು,
ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಡಿಬೆಂಚರ್ಸ್ ಆಗ್ಬೋದು, ಅಥವಾ ಪ್ರೀಮಿಯಮ್ ಆನ್ ರಿಡಂಪ್ಷನ್ ಆಫ್ ಡಿಬೆಂಚರ್ಸ್ ಆಗ್ಬೋದು. ಇವೆಲ್ಲವನ್ನೂ ಕೂಡ ನಾವು ಬಾರೋಯಿಂಗ್ ಕಾಸ್ಟಿನಲ್ಲೇ ಒಂದು ಭಾಗ ಅಂತ ಹೇಳಿ ಕನ್ಸಿಡರ್ ಮಾಡಬೇಕಾಗತ್ತೆ. ಬಟ್ ದ ಡಿಫರೆನ್ಸ್ ಈಸ್ the entire cost, the entire total amount of the items I just now told will not be taken in one particular year. Instead, they will be spread over the entire life of the loan. ಇನ್ನೊಂದ್ಸಲ ಗಮನಿಸಿ, ಈ ಕಾಸ್ಟ್ ಆಫ್ ಇಶ್ಯೂ ಆಫ್ ಡಿಬೆಂಚರ್ಸು, ಪ್ರೊಸೆಸಿಂಗ್ ಫೀಸು, ಕನ್ಸಲ್ಟೆನ್ಸಿ ಚಾರ್ಜಸ್ಸು, ಲೀಗಲ್ ಎಕ್ಸ್ಪೆನ್ಸಸ್ಸು, ಬ್ರೋಕರೇಜು, ಕಮಿಷನ್ನು, ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಡಿಬೆಂಚರ್ಸು ಮತ್ತು ಪ್ರೀಮಿಯಮ್ ಆನ್ ರಿಡಂಪ್ಷನ್ ಆಫ್ ಡಿಬೆಂಚರ್ಸು, ಇವೆಲ್ಲ ಏನು ನಾವು ಖರ್ಚು ಇನ್ಕರ್ ಮಾಡ್ತೀವಿ, ಇದೆಲ್ಲವನ್ನೂ ಬಾರೋಯಿಂಗ್ ಕಾಸ್ಟ್ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಆದರೆ ಟೋಟಲ್ ಅಮೌಂಟನ್ನು ಒಂದೇ ವರ್ಷದಲ್ಲಿ ಚಾರ್ಜ್ ಮಾಡೋದಿಲ್ಲ, ಅದನ್ನು ಅಮಾರ್ಟೈಸ್ ಮಾಡ್ತೀವಿ, ಅಂದರೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ, ಸ್ಪ್ರೆಡ್ ಓವರ್ ದ ಲೈಫ್ ಆಫ್ ದ ಲೋನ್ ಅಂತ ಹೇಳ್ತೀವಿ. ಅಂದರೆ ಡಿಬೆಂಚರ್ಸ್ ಮೇಲೆ ಆಗುವಂತಹ ಕಾಸ್ಟನ್ನು, ಡಿಬೆಂಚರ್ಸನ್ನು ನಾವು 10 ವರ್ಷಕ್ಕೆ ಇಶ್ಯೂ ಮಾಡಿದರೆ ಆ 10 ವರ್ಷದಲ್ಲಿ 10 ಇನ್ಸ್ಟಾಲ್ಮೆಂಟ್ಸ್ ಆಗಿ ವರ್ಷ ವರ್ಷ ಅದನ್ನು ಬಾರೋಯಿಂಗ್ ಕಾಸ್ಟ್ಗೆ ಚಾರ್ಜ್ ಮಾಡ್ತಾ ಬರ್ತೀವಿ. ಸೊ ಇನ್ ದ ಸೇಮ್ ಕೇಸ್ ಹಿಯರ್, ಕಾಸ್ಟ್ ಆಫ್ ಇಶ್ಯೂ ಆಫ್ ಡಿಬೆಂಚರ್ಸ್ ಇಲ್ಲಿ 15 lakhs ಇದೆ, ಆ್ಯಂಡ್ debentures are repayable after 10 years. Therefore, this 15 lakhs is divided into 10 parts. 10 ಭಾಗಗಳಾಗಿ ಅದನ್ನು ಡಿವೈಡ್ ಮಾಡಿಬಿಟ್ಟು 1 part will be taken in the initial stages. Therefore, 15 lakhs divided by 10, 1,50,000 ಮಾತ್ರ ಇದನ್ನು ನಾವು ಬಾರೋಯಿಂಗ್ ಕಾಸ್ಟ್ ಅಂತ ಹೇಳಿ ಈಗ ಕನ್ಸಿಡರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಪ್ರೊಸೆಸಿಂಗ್ ಆ್ಯಂಡ್ ಕನ್ಸಲ್ಟೆನ್ಸಿ ಚಾರ್ಜಸ್ ಫಾರ್ IDBI ಲೋನ್. ನೋಡಿ, IDBIಯಲ್ಲಿ 3 ಕೋಟಿಯಷ್ಟು ಲೋನ್ ತೊಗೊಂಡಿದ್ದೀವಿ. ಅದರ ಮೇಲೆ 5% ಪ್ರೊಸೆಸಿಂಗ್ ಆ್ಯಂಡ್ ಕನ್ಸಲ್ಟೆನ್ಸಿ ಚಾರ್ಜಸ್ ಇದೆ. ನಾನು ಆಗಲೇ ಹೇಳಿದ ಹಾಗೆ ಪ್ರೊಸೆಸಿಂಗ್ ಆ್ಯಂಡ್ ಕನ್ಸಲ್ಟೆನ್ಸಿ ಚಾರ್ಜಸ್ಸು ಕೂಡ ಬಾರೋಯಿಂಗ್ ಕಾಸ್ಟಿನ ಒಂದು ಭಾಗನೇ. ಆದರೆ ಟೋಟಲ್ ಅಮೌಂಟನ್ನು ಒಟ್ಟಿಗೆ ಒಂದೇ ಸಲ ತಗೊಳ್ಳೋದಿಲ್ಲ. ಅದರ ಲೈಫ್ ಆಫ್ ದ ಲೋನ್ ಏನಿದೆ, ಇನ್ ದಿಸ್ ಕೇಸ್ 3 crores ಬೈ ಎ ಲೋನ್ ಫ್ರಮ್ IDBI ವಿತ್ 10 years ಟರ್ಮ್. ಸೊ ಇದನ್ನು 10 yearsಗೆ ಡಿವೈಡ್ ಮಾಡಿ ಒಂದೊಂದು ಇನ್ಸ್ಟಾಲ್ಮೆಂಟ್ ಒಂದೊಂದು ವರ್ಷ ಅಂತ ಹೇಳಿ ನಾವು ತಗೊಳ್ತಾ ಹೋಗಬೇಕಾಗತ್ತೆ. ದೆನ್ ದ ಲಾಸ್ಟ್ ಒನ್, ಡಿಬೆಂಚರ್ಸ್ ಆರ್ ರೀಪೇಯಬಲ್ ಅಟ್ 5% ಪ್ರೀಮಿಯಮ್. 8 crores rupees ವರ್ತ್ ಆಫ್ ಡಿಬೆಂಚರ್ಸನ್ನು ಇಶ್ಯೂ ಮಾಡಿದ್ದಾರೆ. ಸೊ ನಮಗೀಗ 8 crores ಬಂದಿದೆ ಡಿಬೆಂಚರ್ಸಿಂದ. ಬಟ್ ವೈಲ್ ರೀಪೇಮೆಂಟ್ ಆಫ್ ದಟ್ ಡಿಬೆಂಚರ್ಸ್, we are not just paying 8 crores, instead we are paying with 5% premium. ಅಂದರೆ ಒಂದಷ್ಟು ಎಕ್ಸ್ಟ್ರಾ ಅಮೌಂಟು, 5% ಎಕ್ಸ್ಟ್ರಾ ಅಮೌಂಟು ಜೊತೆಗೆ ಸೇರಿಸಿ ಅವರಿಗೆ ನಾವು ವಾಪಸ್ ಕೊಡಬೇಕಾಗತ್ತೆ. ಅದನ್ನೇ ಪ್ರೀಮಿಯಮ್ ಅಂತ ಹೇಳ್ತಾ ಇದ್ದೀವಿ. ಸೊ 5% ಪ್ರೀಮಿಯಮ್ ಆನ್ 8 crores ಕಮ್ಸ್ ಟು 40 lakhs. ದಟ್ 40 lakhs 10 yearsಗೋಸ್ಕರ ನಾವು ಡಿಬೆಂಚರ್ಸ್ನ ಇಶ್ಯೂ ಮಾಡಿರೋದ್ರಿಂದ ಡಿವೈಡೆಡ್ ಬೈ 10 years, ದಟ್ ಕಮ್ಸ್ ಟು 4 lakhs per annum. ಅದನ್ನು ನಾವು ಬಾರೋಯಿಂಗ್ ಕಾಸ್ಟ್ಗೆ ಸೇರಿಸಬೇಕಾಗತ್ತೆ. ಸೊ ಒನ್ಸ್ ವಿ ಲುಕ್ ಅಟ್ ಆಲ್ ದ ಐಟಮ್ಸ್ ಗಿವನ್, ವಿ ಶಿಲ್ ಪ್ರೊಸೀಡ್ ಟು ದಿ ಸೊಲ್ಯೂಷನ್ ಆಫ್ ದಿಸ್ ಕ್ವೆಶ್ಚನ್. ಸಿ, ಕಂಪ್ಯೂಟೇಷನ್ ಆಫ್ ಬಾರೋಯಿಂಗ್ ಕಾಸ್ಟ್ ಆ್ಯಸ್ ಪರ್ IAS 23 ಅಂತ ಒಂದು ಹೆಡ್ಡಿಂಗ್ ಕೊಟ್ಬಿಟ್ಟು, ಎ ಸ್ಮಾಲ್ ಟೇಬಲ್ ವಿತ್ ಜಸ್ಟ್ 2 columns, particulars and amount. We are just going to add all the interests and costs incurred for taking the various loans given in the question. ಮೊದಲನೇದಾಗಿ, ಇಂಟ್ರೆಸ್ಟ್ ಆನ್ 8% ಡಿಬೆಂಚರ್ಸ್ ಫಾರ್ 10 years. 10 yearsಗೋಸ್ಕರ ಕೊಟ್ಟಿರುವಂತಹ ಈ 8% ಡಿಬೆಂಚರ್ಸ್ ಇದೆಯಲ್ಲ, ಅದರ ಮೇಲೆ ಇಂಟ್ರೆಸ್ಟು. ಸೊ ಟೋಟಲ್ ಅಮೌಂಟ್ ಆಫ್ ಡಿಬೆಂಚರ್ಸ್ ಟೇಕನ್ ಈಸ್ ಗಿವನ್ ಇನ್ ದ ಕ್ವಶನ್. ನೀವು ಇಲ್ಲಿ ನೋಡಿದ್ರೆ 8 ಕೋಟಿ, 8 crores at 8%. So 8 crores at 8%, that means you have to calculate 8 crores into 8 divided by 100. That comes to 64 lakhs. That comes to 64 lakhs. ಆಮೇಲೆ ಸರ್, ಇದು 10 yearsಗೋಸ್ಕರ ತೊಗೊಂಡಿದ್ದೀವಲ್ಲ, ಸೊ ಹಾಗಾದರೆ ಇದನ್ನು ಕೂಡ 10 ಇಂದ ಡಿವೈಡ್ ಮಾಡಬೇಕಾ? ನೋ, ಇಂಟ್ರೆಸ್ಟ್ ಈಸ್ ಫುಲ್ಲಿ ಚಾರ್ಜ್ಡ್ ಫಾರ್ ದಟ್ ಪರ್ಟಿಕ್ಯುಲರ್ ಇಯರ್. ಈಗ ನಾನು ಕನ್ಸಲ್ಟೆನ್ಸಿ ಚಾರ್ಜಸ್ ಬಗ್ಗೆ ಹೇಳ್ತಾ ಇದ್ದೀನಿ ನಿಮಗೆ.
ಒಂದು ಸಲ ನಾವು ಲೋನ್ ತಗೊಳ್ಬೇಕಾದ್ರೆ ಕನ್ಸಲ್ಟೆನ್ಸಿ ಚಾರ್ಜಸ್ ಆಗುತ್ತೆ. ಅದನ್ನು ನಾವು ಎಂಟೈರ್ ಲೈಫ್ ಆಫ್ ದ ಲೋನ್ಗೋಸ್ಕರ ಡಿವೈಡ್ ಮಾಡಬೇಕಾಗತ್ತೆ. ಬಟ್ ಇಂಟ್ರೆಸ್ಟ್ ಆನ್ ಲೋನ್ ಇದೆಯಲ್ಲ, ನಾವು ಒಂದು ಸಲ ಲೋನ್ ತೊಗೊಂಡ್ಬಿಟ್ಟಿದ್ದೀವಿ ಅಂತಂದರೆ ಪ್ರತಿ ವರ್ಷವೂ ನಾವು ಇಂಟ್ರೆಸ್ಟ್ ಕಟ್ಟಬೇಕಾಗತ್ತೆ. ಈ ವರ್ಷ ತೊಗೊಂಡಿದ್ದೀವಿ, ಈ ವರ್ಷ ಇಂಟ್ರೆಸ್ಟ್ ಕಟ್ಟಿದ್ದೀವಿ ಅಂದರೆ ಅಲ್ಲ, ನೆಕ್ಸ್ಟ್ ಇಯರ್ ಮತ್ತೆ ಯು ಹ್ಯಾವ್ ಟು ಪೇ ದ ಇಂಟ್ರೆಸ್ಟ್, ನೆಕ್ಸ್ಟ್ ಇಯರ್. ಸೊ ಎವ್ರಿ ಇಯರ್ ಇಂಟ್ರೆಸ್ಟನ್ನು ನಾವು ಪೇ ಮಾಡಬೇಕಾಗಿ ಬರುತ್ತೆ. ಲೈಕ್ ಸೇ ಫಾರ್ ಎಕ್ಸಾಂಪಲ್, ಯು ಹ್ಯಾವ್ ಟೇಕನ್ ಎ ಲೋನ್ ಇನ್ ದ ಇಯರ್ 2010, 2011 ಬಂತು, 1 year ಕಂಪ್ಲೀಟೆಡ್, ಪೇ ದ ಇಂಟ್ರೆಸ್ಟ್. 2012 ಬಂತು, ಕಮಾನ್ ಅನದರ್ ಇಯರ್ ಕಂಪ್ಲೀಟೆಡ್, ಪೇ ದ ಇಂಟ್ರೆಸ್ಟ್. 2013 ಬಂತು, ಕಮಾನ್ ಅನದರ್ ಇಯರ್ ಕಂಪ್ಲೀಟೆಡ್, ಪೇ ದ ಇಂಟ್ರೆಸ್ಟ್. ಒಂದೊಂದು ವರ್ಷ ಆಗ್ತಾ ಇದೆ ಅಂತಂದರೆ ಪ್ರತಿ ವರ್ಷ ಇಂಟ್ರೆಸ್ಟ್ ಅಮೌಂಟು ನಾವು ಫುಲ್ ಅಮೌಂಟ್ ಕಟ್ಟಬೇಕಾಗತ್ತೆ. ನಾವು ಒಂದು ಸಲ ಇಂಟ್ರೆಸ್ಟ್ ಅಮೌಂಟನ್ನ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಅದನ್ನೇ 10 ವರ್ಷ ಕಟ್ತೀವಿ. ನೋ, ಎವ್ರಿ ಇಯರ್ ಇಂಟ್ರೆಸ್ಟ್ ಈಸ್ ಚಾರ್ಜ್ಡ್ ಸಪ್ರೇಟ್ಲಿ. ದೇರ್ ಫೋರ್ ಇಂಟ್ರೆಸ್ಟ್ ಅಮೌಂಟನ್ನು ನಾವಿಲ್ಲಿ ಫುಲ್ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಇಂಟ್ರೆಸ್ಟ್ ಅಮೌಂಟನ್ನು ಡಿಸ್ಟ್ರಿಬ್ಯೂಟ್ ಮಾಡೋದಿಲ್ಲ, ಅಮೌರ್ಟೈಸ್ ಮಾಡೋದಿಲ್ಲ. ಎವ್ರಿ ಇಯರ್ ಇಂಟ್ರೆಸ್ಟ್ ಅಮೌಂಟ್ ಈಸ್ ಪೇಯ್ಡ್ ಸಪ್ರೇಟ್ಲಿ. ದೆನ್ ಎರಡನೇದು, ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫ್ರಮ್ IDBI ಅಟ್ 10%. ಎಷ್ಟು ಲೋನ್ ತೊಗೊಂಡಿದ್ದೀವಿ? 3 crores. 3 crores ಲೋನನ್ನು ನಾವು 10 yearsಗೋಸ್ಕರ ತೊಗೊಂಡಿದ್ದೀವಿ. ಬಟ್ ಬಡ್ಡಿ ಮಾತ್ರ ವರ್ಷ ಕಟ್ಟಬೇಕು. ಲೋನ್ 10 ವರ್ಷಕ್ಕೆ ತೊಗೊಂಡಿದ್ದೀವಿ, ಹಾಗಂತ ಹೇಳಿ 10 ವರ್ಷ ಆಗೋವರೆಗೂ ಬಡ್ಡಿ ಕಟ್ಟಲ್ಲ ಅಂದರೆ ಅಲ್ಲ, ಪ್ರತಿ ವರ್ಷವೂ ಬಡ್ಡಿ ಕಟ್ಟಬೇಕಾಗತ್ತೆ. ಯಾಕೆಂತಂದರೆ ರೇಟ್ ಆಫ್ ಇಂಟ್ರೆಸ್ಟ್ ನೀವು ಕ್ವಶನ್ ಅಬ್ಸರ್ವ್ ಮಾಡಿದ್ರೆ ಪರ್ ಆ್ಯನಮ್ PA ಅಂತ ಮೆನ್ಷನ್ ಮಾಡಿರ್ತಾರೆ. ಇಲ್ಲಿ ನೋಡಿ PA ಪರ್ ಆ್ಯನಮ್, ಇಲ್ಲಿ ನೋಡಿ ಮತ್ತೆ PA ಪರ್ ಆ್ಯನಮ್. ವಾಟ್ ಯು ಮೀನ್ ಬೈ ಪರ್ ಆ್ಯನಮ್? ಪ್ರತಿ ವರ್ಷ ಇಂಟ್ರೆಸ್ಟ್ ಕಟ್ಟಬೇಕು ಅಂತ, ಅದನ್ನೇ ಪರ್ ಆ್ಯನಮ್ ಅಂತ ಹೇಳಿ ಕರಿತೀವಿ. ಸೊ 3 crores IDBI ಲೋನು into 10/100, that comes to 30 lakhs. 30 lakhs is taken here. Then ಮೂರನೇದು, ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಓವರ್ಡ್ರಾಫ್ಟ್. ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಓವರ್ಡ್ರಾಫ್ಟ್ ಟೇಕನ್ ಫ್ರಮ್ ಕೆನರಾ ಬ್ಯಾಂಕ್. ಕೆನರಾ ಬ್ಯಾಂಕಲ್ಲಿ ಎಷ್ಟು ತೊಗೊಂಡಿದ್ದೀವಿ? 3 crores. ಇಂಟ್ರೆಸ್ಟ್ ರೇಟ್ ಎಷ್ಟಿದೆ? 10% per annum. ಸೊ 3 crores ಮೇಲೆ 10% per annum ಅಂದರೆ ದಟ್ ಕಮ್ಸ್ ಟು 30 lakhs. ಸೊ ಇನ್ ದಿಸ್ ಪ್ರಾಬ್ಲಮ್ ದಟ್ Excel Limited company has taken only 3 loans. 8 crores debentures, 3 crores IDBI loan, another 3 crores bank overdraft. ಸೊ ಮೂರಕ್ಕೂ ಕೂಡ ಇಂಟ್ರೆಸ್ಟ್ ಚಾರ್ಜ್ ಮಾಡಿ ಆಯಿತು. ಒನ್ಸ್ ಇಂಟ್ರೆಸ್ಟ್ ಎಲ್ಲ ಮುಗಿದ ಮೇಲೆ ಈಗ ಅದರ್ ಪ್ರೋಸೆಸಿಂಗು, ಬ್ರೋಕರೇಜು, ಕಮಿಷನ್ನು, ಕಾಸ್ಟ್ ಆಫ್ ಇಶ್ಯೂ, ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಡಿಬೆಂಚರ್ಸು, ಪ್ರೀಮಿಯಮ್ಮು, ಇದನ್ನು ತೊಗೊಂಬರ್ಬೇಕು. ಕಾಸ್ಟ್ ಆಫ್ ಇಶ್ಯೂ ಆಫ್ ಡಿಬೆಂಚರ್ಸ್ ನೋಡಿ. ಕಾಸ್ಟ್ ಆಫ್ ಇಶ್ಯೂ ಆಫ್ ಡಿಬೆಂಚರ್ಸ್ ನಿಮಗೆ ಡೈರೆಕ್ಟಾಗಿ ಕ್ವೆಶ್ಚನಲ್ಲಿ ಅವರೇ ಮೆನ್ಷನ್ ಮಾಡಿದ್ದಾರೆ, 15 lakhs ಅಂತ ಹೇಳಿ. ಸೊ 15 lakhs ಡಿವೈಡೆಡ್ ಬೈ 10 years. ಡಿವೈಡೆಡ್ ಬೈ 10 years ಯಾಕೆ? ದ ಟರ್ಮ್ ಆಫ್ ದ ಲೋನ್ ಈಸ್ 10 years. 10 years ಆದಮೇಲೆ ಆ ಲೋನನ್ನು ಅವ್ರು ವಾಪಸ್ ಕೊಡುವಂಥದ್ದು. ದೇರ್ ಫೋರ್ ಕಾಸ್ಟ್ ಆಫ್ ಇಶ್ಯೂಯಿಂಗ್ ಡಿಬೆಂಚರ್ಸ್ ಈಸ್ ಡಿವೈಡೆಡ್ ಇಂಟು 10 equal installments and one installment is taken in the beginning year. So 15 lakhs divided by 10 years, that comes to 1,50,000. Then processing and consultancy charges for IDBI loan. IDBI loan ಬಗ್ಗೆ ಏನು ಹೇಳಿದ್ದಾರೆ? IDBI loan 5% of the loan processing and consultancy charges ಅಂತ ಹೇಳಿರೋದ್ರಿಂದ, so the loan amount is 3 crores. 3 crores into 5/100 because 5% is the processing charges. 5/100 ಮಾಡ್ಕೊಂಡಿದ್ದಾದಮೇಲೆ ಡಿವೈಡ್ ದಟ್ ಬೈ 10 years. 3 crores 5% ಕ್ಯಾಲ್ಕುಲೇಟ್ ಮಾಡಿಕೊಂಡು ಅದನ್ನು 10 yearsಗೆ ಡಿವೈಡ್ ಮಾಡ್ತಾ ಇದ್ದೀವಿ. ವೈ? ಇಟ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಥ್ರೂ ದ ಲೈಫ್ ಆಫ್ ದ ಲೋನ್. ಸೊ calculate, you will get 1,50,000 for the processing charges also. Then one more point mentioned in the last C, debentures are repayable at 5% premium. Debentures ಎಷ್ಟಿದೆ? 8 crores. ಆ 8 crores ಮೇಲೆ 5% ಪ್ರೀಮಿಯಮ್ ಅಂತ ಹೇಳ್ತಾ ಇದ್ದಾರೆ. ಸೊ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ 8 crores into 5% ಪ್ರೀಮಿಯಮ್, ದಟ್ ಕಮ್ಸ್ ಟು 40 lakhs. ಸೊ ಆ 40 lakhsನ್ನು 10 yearsಗೆ ಸ್ಪ್ರೆಡ್ ಮಾಡಿಕೊಂಡ್ರೆ ಯು ವಿಲ್ ಪ್ರೀಮಿಯಮ್ ಆನ್ ರಿಡೆಂಪ್ಷನ್ ಆಫ್ ಡಿಬೆಂಚರ್ಸ್ 5% ಅಲ್ವಾ? ಎಸ್, 5%. 8 crores-ಅಲ್ಲಿ 5% you will get, well, the premium on debentures, that is 5%. ಸೊ ಡಿಬೆಂಚರ್ಸ್ ಇಶ್ಯೂ ಮಾಡಿರೋದು ಎಷ್ಟಿದೆ ನೋಡಿ? 8 crores. ಸೊ 8 crores ಮೇಲೆ 5% you will get 40 lakhs. So that 40 lakhs divided by 10 years,
40 lakhs divided by 10 years, that comes to 4 lakhs per annum. So you should take that 4 lakhs here. So after taking all the interests and other consultation and cost and everything, you are going to add the total borrowing cost. The total borrowing cost will come to 1 crore 31 lakhs. 1 crore 31 lakhs. ನೋಡಿ ಇನ್ನೊಂದ್ಸಲ ಜಸ್ಟ್ ಸಮ್ಮರೈಸ್ ಮಾಡಿಬಿಡ್ತೀನಿ. ಕ್ವಶನಲ್ಲಿ ಕೊಟ್ಟಿರುವಂಥದ್ದು 8 crores ಡಿಬೆಂಚರ್ಸು 8% per annum. ಸೊ ಅದರ ಮೇಲೆ ಇಂಟ್ರೆಸ್ಟು 8 crores into 8 by 100 64 lakhs ಆಗುತ್ತೆ. Then 3 crores IDBI loan for 10 years. So 3 crores into 10 by 100, that comes to 30 lakhs. Then you have third one, 3 crores overdraft from Canara Bank. Again 10% interest, that also will come to 30 lakhs. Then you have cost of issue of debentures 15 lakhs. The life is 10 years, debentures life 10 years irodrinda 15 lakhs divided by 10, that comes to 1,50,000 rupees. Then processing and consultancy charges for IDBI loan 5% of the loan. Loan ಇರುವಂಥದ್ದು 3 crores. 3 crores ಮೇಲೆ 5% ಅಂದರೆ 15 lakhs ಆಗುತ್ತೆ. 15 lakhs divided by this is 10 years loan. Again it comes to 1,50,000. And the last premium on redemption of debentures. So 5% premium comes to 8 crores, means it comes to 40 lakhs. And the life of the debentures is 10 years. Therefore 40 lakhs by 10 years, it comes to 4 lakhs. So you should take 4 lakhs. Now if you add all the total amounts, that should be total borrowing cost should be 1 crore 31 lakhs.